ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿ ಡೆಲಿವರಿ ಜಾಬ್ ಏನಾದ್ರು ನೀವು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ಸ್ವಿಗ್ಗಿ ಡೆಲಿವರಿ ಜಾಬ್ಗೆ ಐಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದ್ರೆ ಎಲ್ಲೂ ಆಫೀಸ್ಗೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನೀವು ಆರಾಮಾಗಿ ನೀವು ಮನೇಲೆ ಕೂತ್ಕೊಂಡು ನಿಮ್ಮ ಐಡಿನ ಕ್ರಿಯೇಟ್ ಮಾಡ್ಕೊಬೋದು. ಅಂತ ಅಂದ್ರೆ ನಾನು ಹೇಳುವಂತ ಸ್ಟೆಪ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡ್ರೆ ನೀವು ಎಲ್ಲೂ ಕೂಡ ಹೋಗ್ಬೇಕಾಗಿಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವುದೋ ಐಡಿ ಹಾಕೋದು, ಯಾವುದೋ ಸೆಲ್ಫಿ ಕೊಡೋದು, ಯಾವುದೋ ಅವ್ರದೊಂದು ಐಡಿ ಇವ್ರದೊಂದು ಐಡಿ ಹಾಕೋದು, ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ವೆರಿಫಿಕೇಶನ್ ಫೇಲ್ ಆಗುತ್ತೆ. ನನ್ನ ವೆರಿಫಿಕೇಶನ್ ಫೇಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತೀರಾ. ಮೇನ್ ಮುಖ್ಯವಾಗಿ ಏನು ಅಂತ ಅಂದ್ರೆ ವಿಡಿಯೋ ಯಾರು ಕೂಡ ಪೂರ್ತಿ ನೋಡಲ್ಲ, ಅರ್ಧಂಬರ್ಧ ನೋಡ್ತಾರೆ. ಬಿಡು ನಾನೇ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಹೋಗ್ತಾರೆ, ಮಾಡಕ್ ಹೋದಂತ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಕರೆಕ್ಟಾಗಿ ಐಡಿ ವೆರಿಫಿಕೇಶನ್ ಆಗಲ್ಲ. ನೀವು ಒಂದ್ಸಲ ಯಾವ್ದಾರು ಒಂದು ಐಡಿ ಹಾಕ್ಬಿಟ್ಟು ಅದಕ್ಕೆ ಸೇವ್ ಆಯ್ತು ಅಂತಂದ್ರೆ ನೀವು ತಿರ್ಗಾ ಏನೇ ಮಾಡೋರು ತಿಪ್ಪರ್ಲಾಗ ಹಾಕೋರು ಕೂಡ ಅಷ್ಟೇ, ನೀವು ಅದು ಇದು ಮಿಕ್ಸ್ ಮಾಡ್ಕೊಂಡಾಗಿ ನೀವು ಐಡಿ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಅದರಿಂದಾಗಿ ಹೇಳ್ತೀನಿ, ಫಸ್ಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಅದಾದ್ಮೇಲೆ ಹೋಗಿ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ವೆರಿಫಿಕೇಶನ್ ಅಷ್ಟೇ ಈಸಿಯಾಗಿ ಆಗುತ್ತೆ. ನಾವು ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ ಕೊಟ್ಟಿದೀವಿ ಅಂತಂದ್ರೆ ವೆರಿಫಿಕೇಶನ್ ಯಾವುದೇ ತಲೆನೋವಿಲ್ಲ. ಬಟ್ ತಲೆನೋವಾಗದೆ ಯಾವಾಗ ಯಾರ್ದೋ ಐಡಿ ಹಾಕೋದು ಮಿಕ್ಸ್ ಮಾಡಾಕ್ದಾಗ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಐಡಿ ಆಟೋಮೆಟಿಕ್ ಆಗಿ ಸೇವ್ ಆಗೋಗುತ್ತೆ. ನೀವು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದರಿಂದಾಗಿ ಫಸ್ಟ್ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಏನೇನಿದೆಯೋ ಎಲ್ಲ ಕೂಡ ನೀವು ನಿಮ್ದೇ ಇಟ್ಕೊಂಡ್ರಿ, ಯಾರ್ದು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಮಿಕ್ಸ್ ಮಾಡಿದಾಗಲೇ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು. ಬನ್ನಿ ಮೊದಲನೇದಾಗಿ ಅವಾಗ ಫಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ ಪ್ಲೇಸ್ಟೋರ್ಗೆ ಹೋಗೋದಕ್ಕಿಂತ ಮುಂಚೆ ನಂದು ರೆಫರಲ್ ಕೋಡ್ ಕೂಡ ನೀವು ಯೂಸ್ ಮಾಡ್ಬೋದು. ರೆಫರಲ್ ಕೋಡ್ ಯೂಸ್ ಮಾಡೋಕ್ಕೆ ಏನು ಮಾಡಬೇಕು ನೀವು ಅಂತ ಅಂದರೆ ನಂದು ವಾಟ್ಸಪ್ ಚಾನಲ್ದು ಡಿಸ್ಕ್ರಿಪ್ಷನಲ್ಲಿ ಐಡಿ ಕೂಡ ಕೊಟ್ಟಿರ್ತೀನಿ. ಐಡಿ ಮತ್ತು ಪಿನ್ ಎರಡನ್ನೂ ಕೊಟ್ಟಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು ನಿಮ್ಮದು ನಿಮ್ಮ ಹೆಸರು ಫಸ್ಟು, ಆಮೇಲೆ ನೀವು ಯಾವ ಊರಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳ್ಬಿಟ್ಟು ಕಳಿಸಿ, ಜೊತೆಯಲ್ಲಿ ಸ್ವಿಗ್ಗಿ ಐಡಿ ಅಂತ ಹೇಳ್ಬಿಟ್ಟು ನೀವು ಒಂದು ಟೈಪ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನನಗೂ ಕೂಡ ಈಸಿ ಆಗುತ್ತೆ. ನಾನು ಆರಾಮಾಗಿ ಬೇಕಾದ್ರೆ ನಿಮ್ಮನ್ನ ರೆಫರ್ ಮಾಡ್ತೀನಿ. ಜೊತೆಲಿ ಐಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಅಂತ ಅಂತಂದರೆ ನಾನು ಅಲ್ಲೇ ಹೆಲ್ಪ್ ಮಾಡೋಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ವಾಟ್ಸಪ್ದು ಐಡಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬಂದು ನಿಮ್ಮ ಊರು, ನಿಮ್ಮೂರಲ್ಲ ಜಾಯಿನ್ ಆಗಬೇಕಾಗಿರೋ ಊರು, ಜೊತೆಯಲ್ಲಿ ನಿಮ್ಮ ಹೆಸರು, ಜೊತೆಯಲ್ಲಿ ಸ್ವಿಗ್ಗಿ ಐಡಿ ಅಂತ ಹೇಳ್ಬಿಟ್ಟು ನೀವು ಕಳಿಸಿದ್ರೆ ಸೊ ನಾನು ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ ನಿಮಗೆ. ಫಸ್ಟ್ ನೀವು ಏನು ಮಾಡಬೇಕು ಅಂತ ಅಂದರೆ ಸ್ವಿಗ್ಗಿ ಡೆಲಿವರಿ ಜಾಬಿಗೆ ಜಾಯ್ನ್ ಆಗೋಕ್ಕೆ ಮೊದಲನೇದಾಗಿ ನೀವು ಪ್ಲೇಸ್ಟೋರ್ಗೆ ಹೋಗಿ. ಆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವೇನಂತ ಸರ್ಚ್ ಮಾಡಬೇಕು ಅಂತ ಅಂದರೆ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ. ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಅಂತ ಸರ್ಚ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊತಿದ್ದಂಗೆ ನೋಡಿ ನಮಗೆ ಓಪನ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ. ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ ಓಪನ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ ಓಪನ್ ಅನ್ನೋದ್ರ ಮೇಲೆ ಪ್ರೆಸ್ ಆಗ್ತಿದ್ದಂಗೆ ಸ್ವಿಗ್ಗಿ ಅಪ್ಲಿಕೇಶನ್ ಕೂಡ ಇವಾಗ ಓಪನ್ ಆಗ್ತಾ ಇದೆ. ಸ್ವಿಗ್ಗಿ ಅಪ್ಲಿಕೇಶನ್ ಓಪನ್ ಆಗ್ತಿದ್ದಂಗೆ ಪರ್ಮಿಷನ್ನ ಕೇಳುತ್ತೆ. ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಏನೇನು ಪರ್ಮಿಷನ್ ಕೇಳುತ್ತೆ ಎಲ್ಲನೂ ಕೂಡ ನೀವು ಅಲೋನೇ ಕೊಡಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದು ಪರ್ಮಿಷನ್ ಇಲ್ಲ ಅಲೋ ಕೊಟ್ಟರೆ ಮಾತ್ರ ನಮಗೆ ಐಡಿ ಕ್ರಿಯೇಟ್ ಆಗೋದು. ಅದರಿಂದಾಗಿ ಮೊದಲನೇದಾಗಿ ಏನು ಲೊಕೇಶನ್ನು ಮತ್ತು ನೋಟಿಫಿಕೇಶನ್ಗೆ ಅಲೋ ಕೇಳ್ತಾ ಇದೆ. ಓಕೆ ಕೊಟ್ಬಿಟ್ಟು ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ನೋಟಿಫಿಕೇಶನ್ಗೂ ಅಷ್ಟೇ ಅಲೋ ಕೊಡಿ. ಅಲೋ ಕೊಟ್ಟಾದ್ಮೇಲಿಂದ ಲೊಕೇಶನ್ನ ಬ್ಯಾಕ್ಗ್ರೌಂಡಲ್ಲಿ ಕೂಡ ಅದು ಕೇಳ್ತಾ ಇದೆ, ಅದನ್ನು ಕೂಡ ಓಕೆ ಕೊಡಿ. ಆಮೇಲೆ ಅಲೋ ಆಲ್ ದ ಟೈಮ್ ಅಂತ ಇದೆಯಲ್ಲ ಅಲೋ ಆಲ್ ದ ಟೈಮ್ ಕೊಡಿ. ಅದಾದ್ಮೇಲೆ ನೆಕ್ಸ್ಟು ಲೆಟ್ ಆ್ಯಪ್ ಆಲ್ವೇಸ್ ರನ್ ಇನ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಕೇಳ್ತಾ ಇದೆ, ಅದನ್ನು ಕೂಡ ನೀವು ಅಲೋ ಕೊಡಬೇಕಾಗುತ್ತೆ. ಅಂದರೆ ಪ್ರತಿಯೊಂದನ್ನು ಕೂಡ ಏನೇನು ಕೇಳ್ತಾನೋ ಎಲ್ಲನೂ ಕೂಡ ನೀವು ಅಲೋ ಕೊಡಿ. ಅಲೋ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತದೆ. ಅಂತಂದ್ರೆ ಎಲ್ಲರಿಗೂ ಕೂಡ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೀನಿ. ಬೇಕು ಅಂತಲೇ ನೀವು ಕನ್ನಡದಲ್ಲೂ ಮಾಡ್ಕೊಬೋದು. ಏನಕ್ಕಂತಂದರೆ ಕನ್ನಡದಲ್ಲೂ ಕೂಡ ಗೊತ್ತಾಗುತ್ತೆ. ಅದರಿಂದಾಗಿ ಇವಾಗ ಏನು ಮಾಡಬೇಕು ಅಂತ ಅಂದರೆ ನೋಡಿ ಇವಾಗ ಎಷ್ಟು ಇವೆಲ್ಲ ಲ್ಯಾಂಗ್ವೇಜ್ ಇದೆ, ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇರುತ್ತಾ ಆ ಲ್ಯಾಂಗ್ವೇಜಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದರಿಂದಾಗಿ ಇವಾಗ ನಾನು ಸದ್ಯಕ್ಕೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅನ್ನೋದ್ರ ಮೇಲೆ ಕೊಡ್ತೀನಿ. ಕನ್ಫರ್ಮ್ ಅಂತ ಕೊಟ್ಟಾದ್ಮೇಲೆ ಇವಾಗ ಮೇಯ್ನು ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂತ ಅಂದರೆ ಸ್ವಿಗ್ಗಿಗೆ ಜಾಯ್ನ್ ಆಗಬೇಕಾಗಿರುತ್ತಲ್ಲ ಆ ನಂಬರ್ನ ನೀವು ಹಾಕಿ. ಅಂತಾರೆ ಪರ್ಮನೆಂಟ್ ನಂಬರ್ನೇ ಹಾಕಿ, ಯಾವುದೋ ನಂಬರೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂತಾರೆ ಪರ್ಮನೆಂಟ್ ನಂಬರ್ ಹಾಕುವಂಥ ಸಮಯದಲ್ಲಿ ನೀವು ಡ್ಯೂಟಿ ಮಾಡೋಕೆ ಹೋದಾಗ ಕಸ್ಟಮರ್ ನಿಮಗೆ ಕಾಲ್ ಮಾಡಬೇಕು, ಇಲ್ಲ ಅಂತಾರೆ ನೀವು ಕಸ್ಟಮರಿಗೆ ಕಾಲ್ ಮಾಡಬೇಕು ಅಂತಂದರೆ ಸಿಮ್ ಬೇಕೇ ಬೇಕು. ಅದರಿಂದಾಗಿ ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರೋ ಅದೇ ನಂಬರ್ನ ಹಾಕ್ಕೊಡಿ. ಸೊ ಇವಾಗ ನಂಬರ್ನು ಕೂಡ ಇವಾಗ ನಾನು ಹಾಕ್ತೀನಿ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾ ಇರ್ತಾನೆ. ನಿಮ್ಮ ನಂಬರ್ನ ಹಾಕ್ಬಿಟ್ಟು ನೀವು ಗೆಟ್ ಒ ಟಿ ಪಿ ಅಂತ ಹೇಳ್ಬಿಟ್ಟು ನೀವು ಕೊಡಬೇಕಾಗುತ್ತೆ. ಫಸ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಗೆಟ್ ಸ್ಟಾರ್ಟ್ ಅಂತ ಕೊಡಿ. ಗೆಟ್ ಸ್ಟಾರ್ಟ್ ಅಂತ ಕೊಡ್ತಿದ್ದಂಗೆ ಈ ಥರ ಬರುತ್ತೆ. ಆವಾಗ ಗೆಟ್ ಒ ಟಿ ಪಿ ಅಂತ ಇದೆಯಲ್ಲ ಗೆಟ್ ಒ ಟಿ ಪಿ ಮೇಲೆ ನೀವು ಪ್ರೆಸ್ ಮಾಡಿ. ಗೆಟ್ ಒ ಟಿ ಪಿ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಕೂಡ ಬರುತ್ತೆ. ಆಟೋಮೆಟಿಕ್ಕಾಗಿ ಬೇಕು ಅಂತಂದರೆ ಅದು ಕೂಡ ರೀಡ್ ಆಗುತ್ತೆ. ಇಲ್ಲ ಅಂತಂದರೆ ಒ ಟಿ ಪಿನ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಈ ಥರ ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗ್ತಿದ್ದಂಗೆ ನೀವು ಒಟ್ಟು ಪ್ರೆಸೆಂಟ್ ಯಾವ ಸಿಟಿಲಿ ಇದ್ದೀರೋ ಆ ಸಿಟಿಯಲ್ಲಿ ಅಂತ ಅಂದರೆ ಹತ್ರದಲ್ಲಿ ನಿಮ್ಗೆ ಯಾವ ಸಿಟಿ ಇದೆಯೋ ಆಮೇಲೆ ಯಾವ ಥರ ಸ್ವಿಗ್ಗಿ ಇದೆಯೋ ಅದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಅಂತ ಅಂದರೆ ಕರೆಂಟ್ ಸಿಟಿ ಬಂದು ನನಗೆ ತುಮಕೂರಿದೆ. ಬೇಕು ಅಂತ ಅಂದರೆ ಚೈನ್ ಸಿಟಿ ಕೊಟ್ಬಿಟ್ಟು ನೋಡಿ ಚೈನ್ ಸಿಟಿ ಕೊಟ್ಟೆ ನಾನು ಇವಾಗ. ಚೈನ್ ಸಿಟಿ ಕೊಟ್ಟು ನಮಗೆ ತುಮಕೂರು ಬೇಕು ಅಂದರೆ ತುಮಕೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ ನಮ್ಗೆ ಯಾವ್ದು ಬೇಕು ಅಂತ ಅಂದರೆ ನಾವು ಒಂದೊಂದ್ಸಲ ಏನಂತೀವಿ ಅಂತಂದರೆ ನನಗೆ ಲರ್ನಿಂಗ್ಸ್ ಆಗಲ್ಲ, ನಾನು ಬೆಂಗಳೂರಿಗೆ ಹೋಗಿ ಮಾಡಬೇಕು ಅಂತ ಇದ್ದೀನಿ, ಇಲ್ಲೇ ಐಡಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು ಅನ್ನೋರು ಏನು ಮಾಡಬೇಕು ಅಂತ ಅಂದರೆ ಅಲ್ಲಿ ಬೆಂಗಳೂರನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ
ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳಲ್ಲ, ತುಮಕೂರನ್ನ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತ ಅಂದರೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಇವಾಗ ವರ್ಕ್ ಸೆಟ್ಟಿಂಗ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ವರ್ಕ್ ಸೆಟ್ಟಿಂಗ್ಸ್ ಅಂತ ಬರುತ್ತಲ್ಲ, ಅದ್ರ ಮೇಲೆ ಇವಾಗ ನಾವು ಸ್ಟಾರ್ಟ್ ಅನ್ನೋದನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ಸ್ಟಾರ್ಟ್ ನಾವು ಅನ್ನೋದ್ರ ಮೇಲೆ ಕೊಟ್ಟೆ ಅಂತಂದರೆ ಎಂಟರ್ ರೆಫರಲ್ ಕೋಡ್ ಅಂತ ಬರ್ತಾ ಇದೆ. ಸ್ವಿಗ್ಗಿಲಿ ಯಾವುದಾದಂಥ ರೆಫರಲ್ ಕೋಡ್ ಕೊಟ್ಟಿಲ್ಲ, ಬಟ್ ಯಾಕೆ ಅಪ್ಲಿಕೇಶನ್ ಎಲ್ಲ ಈ ಥರ ತೋರಿಸೋದು ನಾವು ಗೊತ್ತಿಲ್ಲ. ಯಾವುದಾದಂಥ ಕೋಡ್ ಏನಿಲ್ಲ. ಬಟ್ ಇವಾಗ ನೋಡಿ ಇವಾಗ ನೀವು ಏನು ಮಾಡಬೇಕು ಅಂತ ಅಂದರೆ ವರ್ಕಿಂಗ್ ಸೆಟ್ಟಿಂಗ್ಸ್ ಮೇಲೆ ಸ್ಟಾರ್ಟ್ ನಾವು ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಸೆಲೆಕ್ಟ್ ವೆಹಿಕಲ್ ಟೈಪ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸದ್ಯಕ್ಕೆ ನಂದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂತ ಅಂದರೆ ಪೆಟ್ರೋಲ್ ವೆಹಿಕಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಇವಾಗ ಪೆಟ್ರೋಲ್ ವೆಹಿಕಲ್ ಮೇಲೆ ಕೂಡ ಇವಾಗ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಇವಾಗ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಡ್ತಿದ್ದಂಗೆ ಝೋನ್ಗಳನ್ನ ತೋರಿಸುತ್ತೆ. ಅಂತ ಅಂದರೆ ನಮಗೆ ಯಾವುದು ಬೆಸ್ಟ್ ಝೋನ್ ಅಂತ ಹೇಳ್ಬಿಟ್ಟು ಅದು ತೋರಿಸುತ್ತೆ. ಬಟ್ ನಮ್ಮ ತುಮಕೂರಲ್ಲಿ ಇರೋದೇ ಒಂದು ಝೋನು, ಯಾವುದೇ ಆದಂಥ ಝೋನ್ಗಳಿಲ್ಲ, ಇರೋದೇ ಒಂದು ಝೋನ್ ಅಲ್ವಾ. ಅದಕ್ಕೋಸ್ಕರ ಕೋತಿ ತಪ್ಪು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಅರ್ನಿಂಗ್ಸ್ ಎಲ್ಲ ಎಷ್ಟಾಗುತ್ತೆ ಏನು ಅಂತಲೂ ಕೂಡ ಅವನು ತಿಳಿಸ್ತಾ ಇದ್ದಾನೆ. ಇವಾಗ ಬೇಕು ಅಂತಲೇ ನಾವು ಚೇಂಜ್ ಸಿಟಿನ ಮಾಡ್ಕೊಬೋದು. ಸದ್ಯಕ್ಕೇನು ಬೇಡ. ಇವಾಗ ಏನು ಮಾಡ್ತೀನಿ ಅಂತಂದರೆ ಕೋತಿ ತೋಪನ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನಾನು ಕಂಟಿನ್ಯೂ ಅಂತ ಕೊಡ್ತೀನಿ. ಕಂಟಿನ್ಯೂ ಅಂತ ಕೊಡ್ತಿದ್ದಂಗೆ ನೋಡಿ ಇಲ್ಲಿ ಬೇಕು ಅಂತಂದರೆ ನೀವು ಸ್ವಿಗ್ಗಿ ಫುಡ್ ಅಷ್ಟೇ ಇದಿರೋದು. ಬೇಕು ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅದು ಕೂಡ ಇರುತ್ತೆ. ಸದ್ಯಕ್ಕೆ ಇವಾಗ ನಾನು ಸ್ವಿಗ್ಗಿ ಫುಡ್ಡೇ ನಾನು ಐಡಿ ಕ್ರಿಯೇಟ್ ಮಾಡ್ತಾರೋ ಅದರಿಂದಾಗಿ ಏನು ಮಾಡ್ತೀನಿ ಅಂತಂದರೆ ಸ್ವಿಗ್ಗಿ ಫುಡ್ ಅನ್ನೋದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಕೊಡ್ತೀನಿ. ನೋಡಿ ಇವಾಗ ಕಂಟಿನ್ಯೂ ಅನ್ನೋದ್ರ ಮೇಲೆ ಕೊಡ್ತಿದ್ದಂಗೆ ತಿರ್ಗಾ ಮತ್ತೆ ರೆಫರಲ್ ಕೋಡ್, ಅದು ರೆಫರಲ್ ಕೋಡ್ ಇಲ್ವೇ ಇಲ್ಲ, ಅದೇನು ನೀವು ತಲೆ ಕೆಡಿಸ್ಕೊಂಡು ಸ್ಕಿಪ್ ಮಾಡಿ ಅದನ್ನೆಲ್ಲ. ಅದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂತ ಅಂದರೆ ನಿಮ್ಮ ಪ್ರೊಫೈಲ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಈಗ ಪ್ರೊಫೈಲಿಗೆ ಬಂದ್ಬಿಟ್ಟು ಸ್ಟಾರ್ಟ್ ನೌ ಅಂತ ಇದೆಯಲ್ಲ, ಸ್ಟಾರ್ಟ್ ನೌ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಸ್ಟಾರ್ಟ್ ನೌ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಫಸ್ಟ್ ನೇಮ್ ಕೂಡ ಇಲ್ಲಿ ಬರುತ್ತೆ, ಲಾಸ್ಟ್ ನೇಮ್ ಕೂಡ ಬರುತ್ತೆ. ಅಂದರೆ ಫಸ್ಟ್ ನೇಮಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಕಿ ಕೆಳಗಡೆ ನಿಮ್ಮ ಇನ್ಶಿಯಲ್ ಹಾಕ್ಬಿಟ್ಟು ಮೇಲ್ ಅನ್ನೋದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ಅಂದರೆ ಹುಡುಗಾದ್ರೆ ಮೇಲು, ಹುಡುಗಾದ್ರೆ ಫೀಮೇಲ್, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಕಂಟಿನ್ಯೂ ಪ್ರೆಸ್ ಮಾಡಿ. ಕಂಟಿನ್ಯೂ ಪ್ರೆಸ್ ಮಾಡ್ತಿದ್ದಂಗೆ ಅವಾಗ ನಿಮ್ಮ ಆಧಾರ್ ಕಾರ್ಡ್ನ ಇವಾಗ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ. ಅಂತಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಐ ವಿಲ್ ಡೂ ಇಟ್ ಲೇಟರ್ ಅಂತ ಕೊಟ್ಬಿಡ್ತಾರೆ. ಅಂದರೆ ಆಮೇಲೆ ಮಾಡ್ತೀನಿ, ನನ್ನ ಐ ಡಿ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವಾಗಲೂ ಕೂಡ ಹೇಳ್ತಾರೆ. ಅದರಿಂದಾಗಿ ಇವಾಗಲೇ ಹಾಕ್ಬಿಡಿ, ಏನೇನು ಬೇಕೋ ಎಲ್ಲ ಕೂಡ ಅವ್ರಿಗೆ ಕೊಟ್ಬಿಟ್ರೆ ಈಸಿಯಾಗಿ ವೆರಿಫಿಕೇಶನ್ ಆಗುತ್ತೆ, ಯಾವುದೇ ಆದಂಥ ತಲೆನೋವಿರಲ್ಲ. ಅದರಿಂದಾಗಿ ಇವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಾಗೆ ನಿಮಗೆ OTP ಬರುತ್ತೆ. ಅಂತಂದರೆ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಡಿ. ನೋಡಿ ಇವಾಗ ಬಂತು. ನಾನು ಕೂಡ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಕಂಟಿನ್ಯೂ ಅಂತ ಕೊಡ್ತೀನಿ. ಕಂಟಿನ್ಯೂ ಅಂತ ಕೊಡ್ತಿದ್ದಂಗೆ ನೋಡಿ ಫೆಚಿಂಗ್ ಆಧಾರ್ ಪ್ಲೀಸ್ ಡೋಂಟ್ ಕ್ಲೋಸ್ ದ ಆ್ಯಪ್ ಅಂತ ಬರುತ್ತೆ. ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲಿಕೇಶನ್ ತೊಗೊಳ್ತಾ ಇದೆ, ಅದರಿಂದಾಗಿ ಅಪ್ಲಿಕೇಶನ್ ತೊಗೊಳ್ತಿದ್ದಂಗೆ ನೋಡಿ ಈ ರೀತಿಯಲ್ಲಿ ಬರುತ್ತೆ. ಅಂದರೆ ನೀವು ಕರೆಕ್ಟಾಗಿ OTP ಎಂಟರ್ ಮಾಡೋದು ನಿಮ್ಮ ಆಧಾರ್ದು ಅಂತಂದರೆ ನೋಡಿ ಈ ರೀತಿ ಬರುತ್ತೆ. ಆಧಾರ್ ಡೀಟೇಲ್ಸ್ ವೆರಿಫೈಡ್ ಅಂತ ಬರುತ್ತೆ. ಅಂತ ಅಂದರೆ ಸ್ಪಾಟಲ್ಲೇ ವೆರಿಫಿಕೇಶನ್ ಆಗುತ್ತೆ. ಒಂದು 2-3 ಸೆಕೆಂಡಿಗೆ ನಮ್ಮ ಆಧಾರ್ ಇಲ್ಲಿ ವೆರಿಫೈ ಆಗೋಗುತ್ತೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಇವಾಗ ನೀವು ನಿಮ್ಮ ಪಾನ್ ಕಾರ್ಡ್ನ ತೊಗೊಬೇಕಾಗುತ್ತೆ. ಪಾನ್ ಕಾರ್ಡ್ನ ತೊಗೊಂಡು ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಅಂತ ಅಂದರೆ ನಿಮ್ಮ ಹತ್ರ ಏನು ಒರಿಜಿನಲ್ಲೇ ಇರಬೇಕು, ಕೈಯಲ್ಲಿ ಅನ್ನೋದೇನಿಲ್ಲ, ಅದ್ರ ನಂಬರ್ಗಳು ಇದ್ರೂ ಕೂಡ ನಡೆಯುತ್ತೆ. ಫೋಟೋ ಗಿಟೋ ತೊಗೊಂಡಿದ್ರೆ ಆ ಫೋಟೋದಲ್ಲಿರುವಂಥ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ನೋಡಿ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದೆ. ಅಂದರೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎರಡರಲ್ಲೂ ಒಂದೇ ಹೆಸರಿದ್ರೆ ಏನೂ ಸಮಸ್ಯೆ ಆಗಲ್ಲ. ನೋಡಿ ಇವಾಗ ಪಾನ್ ಡೀಟೇಲ್ಸ್ ಆಲ್ಸೋ ವೆರಿಫೈಡ್ ಅಂತ ಹೇಳ್ಬಿಟ್ಟು ಇವಾಗ ಬರುತ್ತೆ. ನೋಡಿ ಇಲ್ಲಿ ಪಾನ್ ಡೀಟೇಲ್ಸ್ ವೆರಿಫೈಡ್ ಅಂತ ಬಂದ್ಬಿಟ್ಟು ಇವಾಗ ತೋರಿಸ್ತಾ ಇದೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಡ್ತಿದ್ದಂಗೆ ಏನಪ್ಪ ಅಂತ ಅಂದರೆ ಸೆಲ್ಫಿ ಓಪನ್ ಕ್ಯಾಮ್ರಾ ಕೊಡಿ. ಓಪನ್ ಕ್ಯಾಮ್ರಾ ಕೊಡ್ತಿದ್ದಂಗೆ ಪ್ರೊಸೀಡ್ ಟು ಕ್ಯಾಪ್ಚರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಪರ್ಮಿಷನ್ ಕೇಳುತ್ತೆ ರೆಕಾರ್ಡ್ ವಿಡಿಯೋ ಮತ್ತು ಫೋಟೋಗೋಸ್ಕರ. ಅದರಿಂದಾಗಿ ನೀವೇನು ಮಾಡಬೇಕು ಅಂತಂದರೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಟ್ಬಿಟ್ಟು ಸೆಲ್ಫಿನ ಕ್ಲೀನಾಗಿ ಕೊಡಿ. ಪದೇ ಪದೇ ನಾನು ಪ್ರತಿಯೊಂದು ಐಡಿ ಕ್ರಿಯೇಟ್ ಮಾಡ್ಬೇಕಾದ್ರೂ ಇದು ಹೇಳ್ತೀನಿ. ಏನಕ್ಕೆ ಅಂತಂದರೆ ತುಂಬ ಜನ ಆಮೇಲೆ ಮೆಸೇಜ್ ಮಾಡ್ತಾರೆ, ಬ್ರೋ ನನ್ನ ಸೆಲ್ಫಿ ಚೆನ್ನಾಗಿಲ್ಲ, ನನ್ನ ಫೋಟೋ ಚೆನ್ನಾಗಿಲ್ಲ, ನಾನು ಚೇಂಜ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಡೆಲಿವರಿ ಜಾಬಲ್ಲೂ ಪ್ರೊಫೈಲ್ ಪಿಕ್ಚರ್ನ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಐಡಿ ಕ್ರಿಯೇಟ್ ಯಾವಾಗ ಮಾಡ್ಕೊತೀವೋ ಆವಾಗ ಏನು ಸೆಲ್ಫಿ ಕೊಟ್ಟಿರ್ತೀವೋ ಅದೇ ಸೆಲ್ಫಿನೇ ಅದು ಮುಂದುವರಿಯೋದು. ಯಾವುದೇ ಕಾರಣಕ್ಕೂ ಸೆಲ್ಫಿನ ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಐಡಿ ಕ್ರಿಯೇಟ್ ಮಾಡ್ಬೇಕಾದ್ರೂ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ. ಅದರಿಂದಾಗಿ ಕ್ಲೀನಾಗಿ ಕೊಡಬೇಕಾದ್ರೆ ಕರೆಕ್ಟಾಗಿರುವಂಥ ಸೆಲ್ಫಿನ ನೀಟಾಗಿ ಕೊಟ್ಟು ಅದೇ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಆಗುತ್ತೆ. ಅವಾಗ ನೀವೇನು ಮಾಡಬೇಕು ಅಂತಂದರೆ ಕಂಟಿನ್ಯೂ ಕೊಡಿ. ಮತ್ತೆ ಇವಾಗ ಎಂಟರ್ ರೆಫರಲ್ ಕೋಡ್ ಅಂತ ಬರುತ್ತೆ. ಇಲ್ಲಿ ಯಾವುದೇ ಆದಂಥ ಸದ್ಯಕ್ಕೆ ರೆಫರಲ್ ಕೋಡ್ ಇಲ್ಲ. ಅದರಿಂದಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಪೇ ಜಾಯ್ನಿಂಗ್ ಫೀಸ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಂತಂದ್ರೆ ಎಷ್ಟೊಂದು ದುಡ್ಡು ಕೇಳ್ಬಿಡ್ಬೋದು ಅಂತ ಹೇಳ್ಬಿಟ್ಟು ನೀವು ಗಾಬರಿ ಆಗ್ಬೋದು. ಇಷ್ಟೆಲ್ಲ ದುಡ್ಡು ಕಟ್ಟೋಕ್ಕಾಗಲ್ಲ, ನಾನು ಈಗ ಸದ್ಯಕ್ಕೆ ಜಾಯ್ನ್ ಆಗಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳಂಗಿಲ್ಲ. ನೀವೇನು ಮಾಡಬೇಕು ಅಂತಂದರೆ ಪೇ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಅನ್ನೋದ್ರ ಮೇಲೆ ಫಸ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಿಮಗೆ ಟಿ ಶರ್ಟು ಬ್ಯಾಗಿಂದ ಅಂದರೆ ಟಿ ಶರ್ಟ್ ಸೈಜ್ ಇದು, ಬ್ಯಾಗ್ ಸೈಜ್ ಎಲ್ಲರಿಗೂ ಕೂಡ ಒಂದೇ ಬರೋದು. ಆ ಟಿ ಶರ್ಟ್ ಸೈಜ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಜೊತೆಯಲ್ಲಿ ಫುಲ್ ಟಿ ಶರ್ಟು ಆಫ್ ಟಿ ಶರ್ಟು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಆಪ್ಷನ್ ಇದೆ. ಮುಂಚೆ ಎಲ್ಲ ಯಾವ ಥರ ಇತ್ತು ಅಂತಂದರೆ ನಮಗೆ ಫುಲ್ ಮಾತ್ರ ಕೊಡೋದಿಲ್ಲ ಅಂತಂದರೆ ಆಫ್ ಮಾತ್ರ ಕೊಡೋದು, ಈ ರೀತಿಯಲ್ಲಿ ಕೊಡೋದು.
ಬಟ್ ಇಲ್ಲಿ ನಮಗೆ ಫುಲ್ಲು ಆಫು ಎರಡೂ ಕೊಡ್ತಾ ಇದ್ದಾನೆ. ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನಂಗೆ ಬೇಡ, ಎರಡು ಹಾಫ್ ಟಿ ಶರ್ಟ್ ಅಂದರೆ ಹಾಫ್ ಟಿ ಶರ್ಟ್ನೇ ಸೆಲೆಕ್ಟ್ ಮಾಡ್ಬೋದು. ನಾನು ಸದ್ಯಕ್ಕೆ ಒಂದು ಫುಲ್ಲು ಒಂದು ಹಾಫ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇವಾಗ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಇವಾಗ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಆ ಸೈಜ್ ಕೇಳುತ್ತೆ. ಸೈಜ್ ನಿಮ್ದು ಯಾವ ಸೈಜ್ ಇದೆಯೋ ಅದನ್ನು ನೀವು ಕೊಡಿ. ಅಂದರೆ ಒಂದೊಂದು ಸಲ ಸೈಜ್ ದೊಡ್ಡ ಬರುತ್ತೆ ಸ್ವಿಗ್ಗಿಯಲ್ಲಿ, ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಕರೆಕ್ಟಾಗಿ ಕೊಡ್ತಾಂಗ್ರು, ಒಂದೊಂದು ಸಲ ಏನಕ್ಕೆ ದೊಡ್ಡದು ಕೊಡ್ತಾನೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಎಕ್ಸೆಲ್ ತರಿಸ್ತೀನಿ ನಾನು, ಸಿಕ್ಕಾಪಟ್ಟೆ ದೊಗ್ಲೇ ಆಗಿದೆ ಅದು ಟಿ ಶರ್ಟು. ಪರವಾಗಿಲ್ಲ, ನಿಮ್ದು ಯಾವ ಸೈಜ್ ಇದೆಯೋ ಆ ಸೈಜ್ನ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಇವಾಗ ಎಲ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟು ನೋಡಿ, ಇವಾಗ ಏನಾದ್ರು ನಾವು ಐ ಡಿ ಕ್ರಿಯೇಟ್ ಮಾಡೋ ಜಾಗ ನಮ್ಮ ಮನೆಯೇ ಆಗಿದ್ರೆ ಯೂಸ್ ಮೈ ಕರೆಂಟ್ ಲೊಕೇಶನ್ ಅಂತ ಕೊಡಿ. ಏನಕ್ಕೆ ಅಂತ ಅಂದರೆ ನಮಗೆ ಟಿ ಶರ್ಟು ಬ್ಯಾಗು ನೀವು ಈ ಕೆಲಸ ಮಾಡೋ ಜಾಗಕ್ಕಲ್ಲ, ನಿಮ್ಮ ಮನೆಗೆ ಬರೋದದು. ಅದರಿಂದಾಗಿ ಏನು ಮಾಡಬೇಕು ನೀವು ಅಂತಂದರೆ ಆ ಮನೇಲಿ ಕೂತ್ಕೊಂಡು ಏನಾದ್ರು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿಗೆ ಹಾಕಿ. ಇಲ್ಲ ಅಂತಂದರೆ ಯೂಸ್ ಡಿಫ್ರೆಂಟ್ ಡೀಟೇಲ್ಸ್ ಅಂತ ಕೊಡಿ. ಸದ್ಯಕ್ಕೆ ಇವಾಗ ನನ್ನ ಮನೇಲೇ ಇರೋದ್ರಿಂದ ಏನು ಮಾಡ್ತೀನಿ ಅಂತಂದರೆ ಯೂಸ್ ಮೈ ಕರೆಂಟ್ ಲೊಕೇಶನ್ ಅಂತ ಇದೆಯಲ್ಲ ಅದರ ಮೇಲೆ ಕೊಡ್ತೀನಿ. ಆಮೇಲೆ ಕರೆಕ್ಟಾಗಿ ಪಿನ್ ಮಾಡಬೇಕಾಗಿರುತ್ತೆ ನಮ್ಮ ಲೊಕೇಶನ್ನ. ಈಗ ಸದ್ಯಕ್ಕೆ ನಾನು ಇವಾಗ ಪಿನ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಕಂಟಿನ್ಯೂ ಟು ಆಡ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ನಾನು ಪ್ರೆಸ್ ಮಾಡ್ತೀನಿ. ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮನೆ ಅಡ್ರೆಸ್ನಾಗ ಏನಿದೆಯೋ ಅದನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದನ್ನು ಕೂಡ ನಿಮ್ಮ ಮನೆ ಅಡ್ರೆಸ್ ಏನೇನಿದೆಯೋ ಎಲ್ಲ ಕೂಡ ಕರೆಕ್ಟಾಗಿ ನೀಟಾಗಿ ಹಾಕಿ ಅದಾದ್ಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಸಬ್ಮಿಟ್ ಡೀಟೇಲ್ಸ್ ಅಂತ ಕೊಡಿ. ಅಂದರೆ ನಿಮಗೆ ಟಿ ಶರ್ಟು ಬ್ಯಾಗ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ರೆಸ್ನ ನೀವು ಹಾಕಿ, ಯಾವುದಾದ್ರು ಅಡ್ರೆಸ್ ಹಾಕೋಬಿಡಿ. ಸಬ್ಮಿಟ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಆಮೇಲೆ ಕೊಡಿ. ಅದಾದ್ಮೇಲೆ ನೋಡಿ ಇವಾಗ ಇಲ್ಲಿಗೆ ಡೆಲಿವರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಕೂಡ ತಿಳಿಸ್ತಾ ಇದ್ದೀನಿ ನಿಮ್ಮ ಟಿ ಶರ್ಟ್ ಮತ್ತು ಬ್ಯಾಗ್ನ. ಎಷ್ಟು ಡೆಲಿವರಿ ಇಯರ್ ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಫೈನಲ್ ಇವಾಗ ಯಾವುದು ಅಂತ ಅಂದರೆ ಜಾಯ್ನಿಂಗ್ ಫೀ. ಇವಾಗ ಜಾಯ್ನಿಂಗ್ ಫೀ ಕಟ್ಟಬೇಕಾಗಿರುತ್ತೆ ನೀವು. ಸೊ ಒಂದೇ ಸಲ ನೀವೇನಾದ್ರು ಕಟ್ತೀರಾ ಅಂತ ಅಂದರೆ ಕಮ್ಮಿ ಮಾಡಿದ್ದಾನೆ ಗುರು ಜಾಯ್ನಿಂಗ್ ಫೀಸ್ನ. ಮುಂಚೆಲ್ಲ ತುಂಬ ಜಾಸ್ತಿ ಇತ್ತು, 1200 ರೂಪಾಯಿ 1300 ರೂಪಾಯಿ ಈ ಥರ ಎಲ್ಲ ತೊಗೊಳೋನು. ಬಟ್ ಏನಾದ್ರು ಇನ್ಸ್ಟಾಲ್ಮೆಂಟಲ್ಲಿ ಜಾಯ್ನ್ ಆಗ್ತೀವಿ ಅಂತಂದರೆ ಈಗಲೂ ಅಷ್ಟೇ ಗೈಸ್, ಈಗ ಏನಾದ್ರು 0 ರೂಪೀಸ್ ನಾವೇನಾದ್ರು ಪೇ ಮಾಡಿ ನಾವು ಜಾಯ್ನ್ ಆಗ್ತೀವಿ ಅಂತ ಅಂದರೆ ನಮ್ಗೆ ಎಷ್ಟಿದೆ ಅಂತ ನೋಡಿ, 1150 ರೂಪಾಯಿ. ಇದು ಇನ್ಸ್ಟಾಲ್ಮೆಂಟಲ್ಲಿ ಕಟ್ ಮಾಡ್ಕೊಳ್ತಾನೆ. ಪ್ರತಿ ವಾರ 100 ರಿಂದ 600 ರೂಪಾಯಿವರೆಗೂ ಎಷ್ಟಾದರೂ ಕಟ್ ಮಾಡ್ಕೊಬೋದು. ಅದು ಇನ್ಸ್ಟಾಲ್ಮೆಂಟಲ್ಲಿ ಕಟ್ ಮಾಡ್ಕೊಂಡು ಟೋಟಲಾಗಿ 1150 ರೂಪಾಯಿನ ಸ್ವಿಗ್ಗಿ ಅವನು ಕಟ್ ಮಾಡ್ಕೊತಾನೆ. ಅದಾದ್ಮೇಲೆ ಕಟ್ ಮಾಡ್ಕೊಳಲ್ಲ. ನೀವೇನಾದ್ರು ಇವಾಗಲೇ ಕಟ್ಬಿಟ್ಟು ನಂಗೆ ಯಾವುದೇ ಆದಂಥ ಇನ್ಸ್ಟಾಲ್ಮೆಂಟ್ ಕಟ್ ಆಗೋದು ಬೇಡಪ್ಪ, ನನ್ನ ಅರ್ನಿಂಗ್ಸಲ್ಲಿ ಯಾವುದು ಕಟ್ ಆಗೋದು ಬೇಡ ಅಂತಂದರೆ ನೋಡಿ 690 ರೂಪಾಯಿ ಇದೆ. 690 ರೂಪಾಯಿಗೆ ನೀವು ಬೇಕಾದ್ರೆ ಹೋಗಿ ಜಾಯಿನ್ ಆಗಿ ನೀವು ಸೇರ್ಕೊಬೋದು. ಸದ್ಯಕ್ಕೆ ಇವಾಗ ನನ್ನ ಹತ್ರ ದುಡ್ಡಿಲ್ಲ, ಅದರಿಂದಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಜಾಯ್ನಿಂಗ್ ಫೀ ಫಾರ್ 0 ಅಂತ ಇದೆಯಲ್ಲ ಅದನ್ನೇ ಪ್ರೆಸ್ ಮಾಡ್ತೀನಿ. ಅದನ್ನು ಪ್ರೆಸ್ ಮಾಡಿ ನಾನು ಅರ್ನಿಂಗ್ ಮಾಡ್ತೀನಲ್ಲ ಅವಾಗ ಬೇಕಾದ್ರೆ ಅವರು ಕಟ್ ಮಾಡ್ಕೊಳ್ಳಿ. ಜಾಯಿನ್ ಫಾರ್ 0 ಅನ್ನೋದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ಮತ್ತು ಅಮೌಂಟ್ ಇತ್ತು ಅಂತಂದರೆ ಬೇಕಾದ್ರೆ ಕಟ್ಟಿ, ಏನು ತೊಂದರೆ ಇಲ್ಲ. ಇವಾಗ ಸದ್ಯಕ್ಕೆ ಜಾಯ್ನಿಂಗ್ ಫಾರ್ 0 ಅಂತ ಕೊಡ್ತೀನಿ. ನೋಡಿ ಆಸಮ್ ಯು ಆರ್ ಆಲ್ ಸೆಟ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಲಾಗಿನ್ ನೌ ಅಂತ ಬರ್ತಾ ಇದೆ. ಮತ್ತೆ ಇವಾಗ ನಾವು ಲಾಗಿನ್ ಆಗಬೇಕಾಗುತ್ತೆ. ಅದರ ಮೇಲೆ ಇವಾಗ ಲಾಗಿನ್ ನೌ ಅನ್ನೋದ್ರ ಮೇಲೆ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ವೆಲ್ಕಮ್ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಆಮೇಲೆ ಲೆಟ್ಸ್ ಸ್ಟಾರ್ಟ್ ಅಂತ ಇದೆಯಲ್ಲ ಆರೆಂಜ್ ಕಲರಲ್ಲಿ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಮ್ಮ ಝೋನ್ನ ಕೂಡ ತೋರಿಸುತ್ತೆ. ನಮ್ಮ ಝೋನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಝೋನ್ನ ತೋರಿಸುತ್ತೆ. ನೆಕ್ಸ್ಟ್ ಕೊಡಿ ಯಾವಾಗಲೂ ಕೂಡ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಒಂದು ಸಲ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ ಓಪನ್ ಮಾಡಿ. ಅಪ್ಲಿಕೇಶನ್ ಕ್ಲೋಸ್ ಮಾಡಿ ಓಪನ್ ಮಾಡ್ತಿದ್ದಂಗೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಲ್ಲಿ ಬರುತ್ತೆ. ಅಂತಂದರೆ ನೋಡಿ ಐ ಡಿ ಎಷ್ಟು ಈಸಿಯಾಗಿ ಒಂದು ಕರೆಕ್ಟಾಗಿ ಒಂದು 10 ನಿಮಿಷ ಕೂತ್ಕೊಂಡು ನಾವೇನಾದರೂ ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿ ನಾವೇನಾದ್ರು ಸೆಂಡ್ ಮಾಡ್ತೀವಿ ಅಂತಂದರೆ ಈ ಥರ ನೀವು ಆರಾಮಾಗಿ ಐ ಡಿನ ಕ್ರಿಯೇಟ್ ಮಾಡ್ಕೊಬೋದು. ಇಷ್ಟೆಲ್ಲ ಕ್ರಿಯೇಟ್ ಆದಮೇಲಿಂದ ನಾವೇನಾದ್ರು ಡ್ಯೂಟಿ ಹೋಗ್ತೀವಿ ಅನ್ನೋ ಸಮಯದಲ್ಲಿ ಐ ಡಿ ಕ್ರಿಯೇಟ್ ಆದಮೇಲಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ಕೂಡ ಆಮೇಲೆ ನೀವು ನಿಧಾನಕ್ಕೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಅದನ್ನು ಫಿಲ್ ಮಾಡ್ಕೊಳ್ಳಿ. ಸೊ ನೋಡಿ ಈಸಿಯಾಗಿ ಆರಾಮಾಗಿ ಜಾಯ್ನ್ ಆಗ್ಬೋದಲ್ವಾ. ಏನಕ್ಕೆ ಅಂತ ಅಂದರೆ ಅದನ್ನು ಕೂಡ ತೋರಿಸ್ಬೋದಾಗಿತ್ತು, ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಸದ್ಯಕ್ಕೆ ಐ ಡಿ ಕ್ರಿಯೇಟ್ ಇಷ್ಟು ಮಾಡ್ಕೊಬೋದು. ಆಮೇಲೆ ಬೇಕಾದ್ರೆ ನಾವು ಹೇಳ್ತಾ ಇಲ್ವಾ ಇಷ್ಟು ಕ್ರಿಯೇಟ್ ಆಯಿತು ಅಂತಂದರೆ ಮೇನ್ ಕ್ರಿಯೇಟ್ ಆಗಬೇಕಾದ್ರೆ ಇದು ಬ್ಯಾಂಕ್ ಡೀಟೇಲ್ಸ್ ನಾವು ಯಾವಾಗ ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ನಾವು ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ಹೋಗ್ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಅದನ್ನು ಆ್ಯಡ್ ಮಾಡೋದು ಯಾವಾಗ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಯಾವ್ದಾರು ಒಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.